ಈಗ ಬೇರೆ ಬೇರೆ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಾಗಲಕೋಟೆಯಲ್ಲಿ ಏನಾಗಿದೆ ಅಂತ. ಬಾಗಲಕೋಟೆಯ ಇಳಕಲ್ ನಗರದಲ್ಲಿ ಕತ್ತೆ ಕಿರುಬ ಪ್ರತ್ಯಕ್ಷ ಆಗಿದೆ. ನಗರದ ವೀರಮಣಿ ಕ್ರೀಡಾಂಗಣದಲ್ಲಿ ಕತ್ತೆ ಕಿರುಬ ಪ್ರತ್ಯಕ್ಷವಾಗಿದೆ. ಈ ಕತ್ತೆ ಕಿರುಬ ಪ್ರತ್ಯಕ್ಷವಾಗಿರುವಂತಹ ದೃಶ್ಯ ಸ್ಥಳೀಯ ನಿವಾಸಿಗಳ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅರಣ್ಯ ಇಲಾಖೆ ಜೊತೆಗೆ ಪೊಲೀಸರಿಂದ ಕತ್ತೆ ಕಿರುಬಕ್ಕಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಕ್ರೀಡಾಂಗಣದ ಪಕ್ಕದಲ್ಲಿ ಸ್ಮಶಾನ ಇರೋ ಕಾರಣ ಬಂದಿದೆ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕತ್ತೆ ಕಿರುಬ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಕಾರ್ಯಾಚರಣೆ ಆರಂಭಿಸಿದ್ದಾರೆ ಸಿಬ್ಬಂದಿಗಳು. ಇಳಕಲ್ನಲ್ಲಿ ರಾತ್ರಿ ಅರಣ್ಯ ಇಲಾಖೆ ಸಿಬ್ಬಂದಿ ಅಂತ ಗಸ್ತುಗಳು ಕೂಡ ತಿರುಗಿದೆ. ಪಾಪ ಅದು ಕೂಡ ಮೂಕ ಪ್ರಾಣಿ ಇದೆ, ಅದು ಗೊತ್ತಿಲ್ಲ ಮನುಷ್ಯರು ಎಂಥ ಕಟಕರು ಅಂತ. ನೋಡಿದ್ರಲ್ಲ ಈಗಷ್ಟೇ ಗೋಮಾತೆ ಅಂತ ಪೂಜಿಸ್ತೀವಿ ನಾವು, ಅದಕ್ಕೆ ಹಿಂಸೆ ಕೊಟ್ಟಿದ್ದಾರೆ. ಇದೆಲ್ಲ ಯಾವ ಮಹಾ ಅಂತ. ಕತ್ತೆ ಕಿರುಬ ಗೊತ್ತಿಲ್ಲ ಮನುಷ್ಯರ ಒಂದು ಮನಸ್ಥಿತಿ ಹೆಂಗಿದೆ, ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತ. ಪಾಪ ಆಹಾರ ಅರಸಿನೋ ಅಥವಾ ಇನ್ನೊಂದೇನಕ್ಕೋ ಹುಡ್ಕೊಂಡು ಬಂದಿದೆ. ಅದೇ ಜಾಗದಲ್ಲಿ 100-200 ವರ್ಷದಿಂದ ಇದೇ ಪ್ರಾಣಿಗಳು, ಅದೆಲ್ಲ ಸ್ಮಶಾನನೋ ಇತ್ತೋ ಅಥವಾ ಏನೋ ಇತ್ತೋ, ಕಾಡೇ ಇತ್ತು ಅಲ್ಲಿ. ಅದನ್ನು ನಾವು ನೆಲಸಭಾ ಮಾಡಿ ರೋಡ್ ಮಾಡಿದ್ದೀವಿ, ಮನೆಗಳು ಕಟ್ಕೊಂಡಿದ್ದೀವಿ, ಬಿಲ್ಡಿಂಗ್ಗಳು ಕಟ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲೆಲ್ಲೋ ನಮಗೆ ಊಟ ಸಿಗ್ತಾ ಇತ್ತಲ್ಲ ಅಂಥೇಳಿ ಕತ್ತೆ ಕಿರುಬ ಬಂದ್ಬಿಟ್ಟಿದೆ. ಓಕೆ, ಅದನ್ನು ಸೆರೆ ಹಿಡಿಯೋದಕ್ಕೆ ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದಿದ್ದಾರೆ. ರಾತ್ರಿ ಎಲ್ಲ ಗಸ್ತು ತಿರುಗಿದ್ದಾರೆ, ಶೋಧ ಕಾರ್ಯ ನಡೀತಾನೆ ಇದೆ. ಆಗ ಕತ್ತೆ ಕಿರುಬ ಓಡಾಡ್ತಾ ಇರುವಂತಹ ವಿಜುವಲ್ಸ್ ಅಲ್ಲಿನ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ನೋಡಿ. ನಿಜಗುಣ ಮಠಪತಿ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ನಿಜಗುಣ, ಎಷ್ಟು ದಿನದಿಂದ ಈ ಕತ್ತೆ ಕಿರುಬ ಅಲ್ಲೇ ಇದೆ, ಜೊತೆಗೆ ಕಾರ್ಯಾಚರಣೆ ಹೆಂಗ್ ಸಾಗ್ತಾ ಇದೆ ಅಂತ? ಶರತ್, ಸುಮಾರು 3-4 ದಿನಗಳಿಂದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಇರ್ತಕ್ಕಂತ ವೀರಮಣಿ ತಾಲೂಕಾ ಕ್ರೀಡಾಂಗಣದ ಪಕ್ಕದಲ್ಲಿಯೇ ಕತ್ತೆ ಕಿರುಬ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಅದು ರಾತ್ರಿ ಸ್ಥಳೀಯರ ಕ್ಯಾಮ್ರಾದಲ್ಲೂ ಕೂಡ ಸೆರೆ ಆಗಿರ್ತಕ್ಕಂಥದ್ದು. ಇದೀಗ ಆ ಒಂದು ಕತ್ತೆ ಕಿರುಬ ಒಂದು ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಅರಣ್ಯ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಏನು ಇಳಕಲ್ ನಗರದ ಸುತ್ತಮುತ್ತಲಿರ್ತಕ್ಕಂಥ ಚಿಕ್ಕ ಪುಟ್ಟ ಗುಡ್ಡುಗಾಡು ಪ್ರದೇಶಗಳಲ್ಲೂ ಕೂಡ ಒಂದು ಗಸ್ತನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಏನು ವೀರಮಣಿ ಕಾಲೇಜು ಕ್ರೀಡಾಂಗಣ ಇದೆ, ಆ ಒಂದು ಪಕ್ಕದಲ್ಲಿಯೇ ಸ್ಮಶಾನ ಇದೆ. ಸ್ಮಶಾನದಲ್ಲಿ ಹಿಂದಿನಿಂದಲೂ ಕೂಡ ಕತ್ತೆ ಕಿರುಬಗಳು ಅಲ್ಲಿ ಬರ್ತಕ್ಕಂಥದ್ದು. ಆಹಾರ ಅರಿಸಿ ನಗರದ ದಡದಲ್ಲಿ ತಮ್ಮ ಆಹಾರವನ್ನ ಪಡೆದು ಮತ್ತೆ ವಾಪಸ್ಸು ಗುಡ್ಡಕ್ಕೆ ವಾಪಸ್ ಹೋಗ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಆ ತರ ಒಂದು ದೃಶ್ಯಗಳು ಅಲ್ಲಿ ಕಂಡು ಬರ್ತಾ ಇದ್ವು. ಇದೀಗ ಏನು ಕಳೆದ 3-4 ದಿನಗಳಿಂದ ಸತತವಾಗಿ ಪ್ರತಿ ರಾತ್ರಿಯೂ ಕೂಡ ಕತ್ತೆ ಕಿರುಬ ನಗರದ ವೀರಮಣಿ ಕ್ರೀಡಾಂಗಣದ ಪಕ್ಕದಲ್ಲಿಯೇ ಏನು ತಿರುಗಾಡ್ತಿರ್ತಕ್ಕಂಥ ದೃಶ್ಯಗಳು ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು, ಈಗ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ಆ ಒಂದು ವಿಡಿಯೋಗಳನ್ನ ರವಾನಿಸಿ ಆ ಮೂಲಕ ಅಲ್ಲಿ ಗಸ್ತನ್ನ ಹೆಚ್ಚಿಸಿ ಅಲ್ಲಿ ಯಾವುದೇ ರೀತಿ ಜನರಿಗೆ ತೊಂದರೆ ಏನಿಲ್ಲ, ಬಟ್ ಆತಂಕ ಎಲ್ಲಿ ಜನರು ಆ ಒಂದು ಕತ್ತೆ ಕಿರುಬಗಳ ಜೀವನಕ್ಕೆ ಏನಾದ್ರೂ ಹಾನಿ ಆಗ್ಬಹುದು ಅನ್ನೋ ಒಂದು ಉದ್ದೇಶದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಗಸ್ತನ್ನ ಹೆಚ್ಚಿಸಿದ್ದಾರೆ. ಶರತ್, ಥ್ಯಾಂಕ್ ಯು ನಿಜಗುಣ ಡೀಟೇಲ್ಸ್ಗಾಗಿ.